ದಕ್ಷಿಣ ಕರ್ನಾಟಕದ ಶಾಸಕರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕದ ಶಾಸಕರಲ್ಲಿ ನಿರಾಸಕ್ತಿ ಇದೆ ಅಂತ ಹೇಳಿ ಮಾತಾಡಿದ್ದಾರೆ ಸರ್. ಅದು ನಮಗೆ ಗೊತ್ತಿಲ್ಲ. ಕರ್ನಾಟಕ ಅಂದರೆ ಸಾರ್ವಭೌಮತ್ವ. ಆ ಭಾಗ ಉತ್ತರ ಭಾಗ, ದಕ್ಷಿಣ ಭಾಗ, ಮತ್ತೊಂದು ಭಾಗ ಇರ್ಬೋದು. ಆದರೆ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದ್ದಾದರೂ ಕೂಡ ಹೆಚ್ಚಿಗೆ ಅಲ್ಲ, ದಕ್ಷಿಣ ಕರ್ನಾಟಕದ್ದು ಅಲ್ಲೂ ಉತ್ತರ ಕರ್ನಾಟಕದ ಶಾಸಕರು ಭಾಳ ಮಟ್ಟಿಗೆ ಸರ್ಕಾರನ ಗಮನ ಸೆಳೀತಾರೆ. ಇಲ್ಲೂ ನಾವು ಸತ್ಯ ಆ ಚರ್ಚೆನ ಮಾಡಿ ಈ ಭಾಗಕ್ಕೆ ಕಳಸಾ ಬಂಡೂರಿ, ಇಂಥ ಅಪ್ಪರ್ ಕೃಷ್ಣ, ಇಂಥ ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿಕಬೇಕು. ಇದಕ್ಕೆ ರಾಷ್ಟ್ರೀಯ ಯೋಜನೆಗಳಲ್ಲಿ ಸೇರಿಸಿ ಕೇಂದ್ರ ಸರ್ಕಾರ ಕೂಡಲೇ ಅನುಮೋದನೆಯನ್ನು ಕೊಡಬೇಕು. ಇದು ಕೇಂದ್ರ ಸರ್ಕಾರದ ಮೇಲೆ ಉತ್ತರ ಕರ್ನಾಟಕದ ನೀರಾವರಿಯ ಅಭಿವೃದ್ಧಿಗಳು ನಿಂತೋಗಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಾಜು ಕಾಗೆ ಅವರು ರಾಜ್ಯ ವಿಭಜನೆ ಬಗ್ಗೆ ಮಾತಾಡಿರುವಂಥದ್ದು ಅದು ನನಗೆ ಗೊತ್ತಿಲ್ಲ. ಅವರು ಕಾಗೆ ಅವರ ಯಾತಕ್ಕೆ ಕೇಳಿದಾರೋ ಏನೋ ಅದು ಗೊತ್ತಿಲ್ಲ. ನಮ್ಮದು ವಿಭಾಗ ಇಲ್ಲ, ನಮ್ಮದೆಲ್ಲ ಹೊಂದಾಣಿಕೆ. ಅಭಿವೃದ್ಧಿ ಆಗಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕವು ಭಾಳ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು. ನಾಳೆ ಚರ್ಚೆ ನಾವಂತೂ ಮಾಡೋಕ್ಕೆ ರೆಡಿ ಇದ್ದೀವಿ. ಕೊಡಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸವಲತ್ತು ಕೊಡಿ. ಏನು 2 ಮಹಾ ಯೋಜನೆಗಳಿದ್ದಾವೆ. ಈ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅನ್ನೋದಾದರೆ, ಒಂದು ಕೃಷ್ಣಾ ನದಿ 5 ಅಡಿ ಎತ್ತರಿಸಿ ಅಲ್ಲಿ ಲಕ್ಷಾಂತರ ಎಕರೆಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಲ್ಲಿ ಅದನ್ನು ಸೇರಿಸಿ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಆ ಕೆಲಸನ ಕೈಗೆತ್ತಿಕಬೇಕು ಅಂತ ಒತ್ತಾಯ ಮಾಡ್ತೀವಿ. ಕಳಸಾ ಬಂಡೂರಿಗೆ ಅನುಮತಿ ಕೊಟ್ಟು ಕಳಸಾ ಬಂಡೂರಿನೂ ಕೂಡಲೇ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಆ ಕೆಲಸನೂ ಕೈಗೆತ್ತಿಕೊಳ್ಳೋಕ್ಕೆ ಇವೆಲ್ಲವೂ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ನಿಂತಿರ್ತಕ್ಕಂಥ ಯೋಜನೆಗಳಿವು. ಅವರಿಗೆ ಆತ್ಮಗೌರವ ಇದ್ದರೆ, ಉತ್ತರ ಕರ್ನಾಟಕದ ಮೇಲೆ ಕಾಳಜಿ ಇದ್ದರೆ, ಅಭಿಮಾನ ಇದ್ದರೆ, ಈ 2 ಯೋಜನೆಗಳಿಗೆ ಮೊದಲು ಅನುಮೋದನೆ ಕೊಟ್ಟು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಹಣ ಬಿಡುಗಡೆ ಮಾಡಿ ಈ 2 ನೀರಾವರಿನ ತಂದು ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಯತೀಂದ್ರ ಅವರು ಯಾವ ಮಾನದಂಡದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ವಿಚಾರ. ನಾನು ಯತೀಂದ್ರ ಅವ್ರು ಏನು ಹೇಳಿದ್ದಾರೆ ಅಂತ ಇನ್ನು ಕೇಳೇ ಇಲ್ಲ. ನಾನು ಯಾವ ಚರ್ಚೆಯೂ ಇಲ್ಲ. ನೀವು ಕೇಳ್ತೀರಿ, ಅವ್ರು ಹೇಳ್ತಾರೆ. ಈಗ ನೀವು ಕೇಳ್ತಾ ಇದ್ದೀರಲ್ಲ ನಮ್ಮನ್ನ. ಈಗ ಎಂತಂದ್ರೆ ಹೇಳ್ತಾ ಇದ್ರೆ ನಾವು ನೋಡಿ ಅಷ್ಟು ದೊಡ್ಡ ಮನುಷ್ಯರಲ್ಲ. ಈಗ ಚೆಂಡು ಹೈಕಮಾಂಡ್ ಅಂಕಳದಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ದಾರೆ, ತಿಂಡಿ ತಿಂದರೆ. ಆದರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದು ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಇನ್ನವರೆಗೂ ಕಾಯನ ಅಲ್ಲಿವರೆಗೂ ಕಾಯನ. BJP ಮೊದಲು ಅವ್ರ ಪ್ಯಾಟ್ ನಿಲ್ಸೋನು. ಅವರು ಇಲ್ಲಿಂದ ಹೋಗಿ ವಿಜೇಂದ್ರನ್ ತೆಗಿಬೇಕು ಅಂತ ಹೊಂಟಾರಲ್ಲ ಡೆಲ್ಲಿಗೆ. ಇವನ್ನ ಯತ್ನಾಳ್ ಪಾಪ ಹೊರಕ್ಕೆ ಹಾಕಿರಲ್ಲ, ಅದನ್ನು ಅವ್ರ ಪ್ಯಾಚ್ ನಿಲ್ಲಿಸ್ಕೊನಿ. ಅವ್ರದ್ದೇನು ಏನು ದೇಶದಲ್ಲೆಲ್ಲ ಏನು ಇದ್ದಾಗ ಇಲ್ಲ. BJP ಅವ್ರದ್ದು ವಲಸೆ ಇದೆ, ಅವ್ರದ್ದು ಕೆಟ್ಟದ್ದೇ ಇದೆ. ನನಗದು ಗೊತ್ತಿಲ್ಲ. ಯತೀಂದ್ರ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ನಾನು ಇನ್ನೂ ನೋಡಿಲ್ಲ, ಕೇಳಿಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಾನು ಕೇಳ್ದಲ್ಲ, ನಾನು ಹೆಂಗೆ ಹೇಳೋಣ? ಅದು ಅವ್ರವ್ರ ಅಭಿಪ್ರಾಯ, ಅವ್ರು ಹೇಳಲಿ. ನನ್ನ ಅಭಿಪ್ರಾಯ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋವರೆಗೂ ಎಲ್ಲರೂ ತಟಸ್ಥರಾಗಿರ್ಬೇಕು. ನಾನು ಯಾರು ಮುಂದುವರಿಬೇಕು ಯಾರು ಬಿಡು, ಹೈಕಮಾಂಡ್ಗಿಂತ ದೊಡ್ಡನೇ ಯಾರಿದ್ದಾನೆ? ಹೈಕಮಾಂಡ್ ನಾವು ನಿರ್ಧಾರ ಕೊಡ್ತೀವಿ ಅಂತ ಹೇಳಿದ ಮೇಲೆ ನಿನ್ನೆ ವೇಣುಗೋಪಾಲ್ ಅವರು ಮತ್ತೊಮ್ಮೆ ನಾವು ಚರ್ಚೆ ಮಾಡಿ ತೀರ್ಮಾನ ಕೊಡ್ತೀವಿ ಅಂದಮೇಲೆ ನಮಗೇನು ಹಕ್ಕಿದೆ ಹೇಳಕ್ಕೆ? ಯಾರು ಹೈಕಮಾಂಡ್ ಹೇಳಿದ ಮೇಲೆ ಮಾತಾಡಬಾರ್ದು. ಯಾರು ಮಾತಾಡ್ತಾರೆ ಅಂತ ಅವ್ರನ್ನ ಕೇಳಿ, ಯಾಕೆ ಮಾತಾಡ್ತಾ ಇದ್ದೀರಿ ಹೈಕಮಾಂಡ್ನವ್ರು ಹೇಳಿದ ಮೇಲೆ ಅಂತ. ಶಿವಲಿಂಗೇಗೌಡರು ಮಂತ್ರಿ ಆಗೋದು ಬಿಡೋದು ಪಾರ್ಟಿ ಹೈಕಮಾಂಡ್ಗೆ, ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ
ಅವ್ರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್, ಇದು ಅಧಿಕಾರದ ಹಸ್ತಾಂತರದ ಸರ್ ಏನು ಒಂದು ಅಗ್ರಿಮೆಂಟ್, ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಏನಾಗಿತ್ತಲ್ಲ ಸರ್, ಅದು ನಿಜಾನಾ ಸರ್? ಏನು ನಮಗೆ ಗೊತ್ತು. ಸರ್, ತಾವು CLP ಮೀಟಿಂಗ್ ಇಲ್ಲ, ನಾವು ಯಾವ ಮೀಟಿಂಗಲ್ಲಿ ಇದ್ರೂ ನಮಗೆ ಅವೆಲ್ಲ ಅಷ್ಟು ದೊಡ್ಡ ಕೆಲಸಕ್ಕೆ ನಾವು ಹೋಗಲ್ಲ. ನಮ್ದೇನಿದ್ರು ಸಂಘಟನೆ, ನಮ್ಮ ಪಾರ್ಟಿ, ನಮ್ಮ ಜಿಲ್ಲೆ, ಅದು ಅವರೇ ಮುಂದುವರಿಬೇಕಂತ ಸರ್ ತಾವು? ನಾನು ಏನು ಹೇಳೋದೇ ಇಲ್ವಲ್ಲ, ಹೈಕಮಾಂಡ್ ಏನು ಹೇಳುತ್ತದೋ. ಯಾಕೆ ನೀವು ಈ ಮಾಧ್ಯಮದವ್ರು ಹಿಂಗೆ ಕೆಣಕಿ ಕೇಳಿ ನೀವೇ ದೊಡ್ಡದು ಮಾಡೋದು ಎಲ್ಲ ಇಶ್ಯೂಗಳನ್ನೂ. ಇನ್ಯಾರು ಅಲ್ರಿ, ಇದೇನಾರ ಇದಕ್ಕೆ ಇಶ್ಯೂ ಮಾಡರೆ ಮಾಧ್ಯಮದವರು. ಪಾಪ ನೀವು ಹಿಂಗೆ ಕೇಳ್ತೀರಿ, ಯಾರ ಏನು ಹೇಳ್ತಾರೆ ನೋಡ, ಅವ್ರು ಯಾರು ಏನಾರ ಹೇಳಿ, ನಾನು ಹೇಳ್ತೀನಿ ಹೈಕಮಾಂಡು ಇದ್ದಾಗ ಹೈಕಮಾಂಡಿನ ತೀರ್ಮಾನದ ವಿರುದ್ಧ ನಾವು ಮಾತಾಡೋಕ್ಕಾಗಲ್ಲ. ಈ ಸಮಸ್ಯೆ ಬಗೆಹರಿಯುತ್ತೆ, ಸದ್ಯದಲ್ಲೇ ಬಗೆಹರಿಸುತ್ತೆ, ಬರೀತಾರೆ ಅವ್ರಿಗೆ ಹೈಕಮಾಂಡ್ನಲ್ಲಿ ಬಿಡೋಣ, ಅವ್ರು ಯಾವಾಗ ಮಾಡ್ತಾರೋ ಅವಾಗ ಒಪ್ಕೊಳ್ಳೋಣ. ಮತ್ತು ಹೈಕಮಾಂಡು ಮನೇಲಿ ಅಪ್ಪಿದ್ದಂಗೆ ಮಕ್ಕಳೆಲ್ಲ ಎದ್ದು ಕೂತ್ಕೊಂಡ್ರೆ ಹೆಂಗೆ, ಹೈಕಮಾಂಡು ಮಾಡುತ್ತೆ, ತೀರ್ಮಾನ ಮಾಡುತ್ತೆ. ಬಲಿಷ್ಠವಾಗಿದೆ ಹೈಕಮಾಂಡ್. ಇಲ್ಲ ಇವ್ರು BJP ಹೇಳ್ತಾರೆ, BJP ಹೇಳ ಮಾಡುನ್ನಿ ತೋರಿಸ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನೇನು ಮೋಸ ಮಾಡ್ಯಾರ ಅನ್ನೋದನ್ನು ಅಂಶಗಳನ್ನ ಇಟ್ಟು ಚರ್ಚೆ ಮಾಡ್ತೀವಿ. ನಾವು ಹೋದ ಸರಿ ನಾನು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಲಲ್ವ, ಏನು ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯನ, ಯಾವ್ಯಾವ ಭಾಗದಲ್ಲಿ ಮಾಡಿದಿರಿ, ಯಾವ್ಯಾವ ಯೋಜನೆಯಲ್ಲಿ ಮಾಡಿದಿರಿ, ಏನೇನರಲ್ಲಿ ಮಾಡಿದಿರಿ, ಯಾವ್ಯಾವ ಎಷ್ಟು ಸಾವಿರ ಕೋಟಿ ಕೊಡಬೇಕು, ಎಷ್ಟು ಸಾವಿರ ಕೋಟಿ ಕೊಡಬೇಕು, ಎಲ್ಲನೂ ಮಾಡೋಣ. ಈಗ ಹೋಗ್ಬಿಟ್ಟು GST ಕಡಿಮೆ ಮಾಡಿಬಿಟ್ರಲ್ಲ, ಅದರಿಂದ ಹೊಡೆತ ಯಾರಿಗೆ? 2,09,000 ಕೋಟಿ ಬಜೆಟ್ ಮಾಡ್ಕೊಂಡು ನಾವು ಕೂತಾಗ ಮಧ್ಯದಲ್ಲಿ GST ಕಡಿಮೆ ಮಾಡಿದ್ವಿ. ಒಪ್ಕೊಳ್ಳೋಣ, ಜನಕ್ಕೆ ಕಡಿಮೆ ಮಾಡಬಾರ್ದು ಅಂತ ನಾವು ಹೇಳಲ್ಲ. ಆದರೆ ಸೆಸ್ ಹಾಕಿದ್ರಲ್ಲ, ಆ ಸೆಸ್ ತುಂಬಿ ಕೊಡಿ, ನಮಗೂ ಸರ್ಚಾರ್ಜ್ ಕೊಡ್ತಾಯಿದ್ರ ನಮಗೆ ಸೆಸ್ಸು ಸರ್ಚಾರ್ಜ. 2,75,000 ಕೋಟಿ ಕರ್ನಾಟಕ ರಾಜ್ಯದಿಂದ ನೀವು ಇಲ್ಲಿಂದ ಆದಾಯ ತಗೊಂಡೋಗ್ಬಿಟ್ಟು ಏನು ಕೊಡ್ತಾಯಿದ್ದೀರಿ ನಮಗೆ? ಏನು ಕೊಡ್ತಾಯಿದ್ದೀರಿ? ಅದು ಚರ್ಚೆ ಆಗಲಿ, ಫಸ್ಟು ಬರಲಿ, ಚರ್ಚೆ ಬರ್ತೀವಿ, ನಾವು ಮಾಡ್ತೀವಿ. ಅವಿಶ್ವಾಸ ತಗೊಂಬರಕ್ಕೆ ಹೇಳಿ, ಕರ್ನಾಟಕ ರಾಜ್ಯದ ಜನಕ್ಕೆ ತಿಳಿಸ್ತೀವಿ ಎಲ್ಲನೂ ಏನೇನು ಮಾಡಿದ್ದಾರೆ ಅಂತ. ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ, ಶಿವಲಿಂಗೇಗೌಡರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೀವಿ. ಕರ್ನಾಟಕ ಅಂದರೆ ಸರ್ವ ಕರ್ನಾಟಕ ಸಮಗ್ರವಾಗಿ ಆಗಬೇಕು, ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಕರ್ನಾಟಕ. ಆವಾಗ ಈ ರಾಜ್ಯದ ಒಂದು ಸಾರ್ವಭೌಮತ್ವ ಉಳಿಯುತ್ತೆ. ನಾವು ಆ ಭಾಗ ಈ ಭಾಗ ಮಾಡ್ಕೊಳ್ಳೋದು ಬೇಡ, ನಾವೆಲ್ಲ ಒಂದಾಗಿ ಹೋಗೋಣ.